5 ಸ್ಟಾರ್ ಹೋಟೆಲ್ಸ್ ಅಲ್ಲಿ ಸಿಗೋ ತರ ಒಂದ್ ಎಳ್ನೀರ್ ಪಾಯಸ ಅಷ್ಟೇ ಸಿಂಪಲ್ ಅಂಡ್ ರುಚಿಯಾಗಿ ನವಣೆ ಉಪಯೋಗಿಸಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಈ ತರ ಒಂದ್ ಸ್ಪೆಷಲ್ ಪಾಯಸ ನೀವು ಮನೇಲಿ ಮಾಡ್ಕೊಟ್ರೆ ಮತ್ತೆ ಮತ್ತೆ ಇದೇ ಬೇಕು ಅಂತ ಕೇಳೋಷ್ಟು ಸೂಪರ್ ರುಚಿಯಾಗಿರುತ್ತೆ. ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಲೇಬೇಕಾಗಿರೋಂತ ರೆಸಿಪಿ ಇದು. ತಟ್ ಅಂತ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ನವರಾತ್ರಿಯ ಕೊನೆಯ ದಿನ ನೈವೇದ್ಯಕ್ಕೆ ಸ್ಪೆಷಲ್ ರೆಸಿಪಿ ಅಂದ್ರೆ ಇದೆ ನೋಡಿ. ಫಾಕ್ಸ್ಟೈಲ್ ಮಿಲೆಟ್ ಅಥವಾ ನವಣೆ ಅಂತ ಏನ್ ಹೇಳ್ತೀವಿ, ಇದನ್ನ ಒಂದ್ 3 ರಿಂದ 4 ಗಂಟೆ ನೆನ್ಸಿಟ್ಟು ಚೂರು ಉಪ್ಪು ಮತ್ತೆ 3ರಷ್ಟು ನೀರ್ ಹಾಕಿ ಒಂದ್ 2 ರಿಂದ 3 ವಿಷಲ್ ಕೂಗ್ಸಿಟ್ಕೊಂಡ್ರೆ ಈ ತರ ಸಾಫ್ಟ್ ಆಗಿ ಕುಕ್ ಆಗುತ್ತೆ. ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಸೀಕ್ ತಕ್ಕನಂಗ್ ಬೆಲ್ಲ ಹಾಕಿ 1 ಲೋಟದಷ್ಟು ಎಳ್ನೀರು ಮತ್ತು 1.5 ಲೋಟದಷ್ಟು ಫ್ರೆಶ್ ಆಗಿ ಅರೆದಿರುವಂತ ತೆಂಗಿನ ಹಾಲನ್ನ ಕೂಡ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 8 ನಿಮಿಷ ಸ್ಲೋ ಫ್ಲೇಮ್ ನಲ್ಲಿ ಕುಕ್ ಮಾಡ್ಕೋಬೇಕು. ಅದಾದ ನಂತರ ತುಪ್ಪದಲ್ಲಿ ಹುರಿದಿರೋಂತ ಕಾಯಿಚೂರುಗಳನ್ನ ಹಾಕಿ ಒಂದ್ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡ್ರೆ ತುಂಬಾನೇ ರುಚಿಯಾಗಿರೋಂತ ಎಳ್ನೀರ್ ಪಾಯಸ ಅಥವಾ ಮಿಲೆಟ್ ಪಾಯಸ ಏನಾದ್ರೂ ಹೆಸರಿಟ್ಕೊಳ್ಳಿ ನೀವು. ಸಕ್ಕದಾಗಿತ್ತು ಮಾತ್ರ. ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಲೇಬೇಕಾಗಿರೋಂತ ರೆಸಿಪಿ ಇದು. ನಾಳೆ ಕೊನೆಯ ದಿನ ಇನ್ನೊಂದು ಸ್ಪೆಷಲ್ ರೆಸಿಪಿ ಪೋಸ್ಟ್ ಮಾಡ್ತಿದ್ದೀನಿ. ಅದು ಯಾವ್ದು ಅನ್ನೋದನ್ನ ಕಾಮೆಂಟ್ ಅಲ್ಲಿ ಗೆಸ್ ಮಾಡಿ. ಹಾಗೆ ನೀವು ನನ್ನ ಪೇಜಿಗೆ ಹೊಸಬರಾಗಿದ್ರೆ ಫಾಲೋ ಬಟನ್ ಅಂತ ಮರಿಬೇಡಿ.